ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ಚಿಂಟು ಹೊರಗಡೆ ಹೋಗಿದ್ದೀವಿ ಮಸಾಲೆ ತಿನ್ನೋಣ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ನಾವು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಾನು, ರಮ್ಯಾ, ರಕ್ಷಿತಾ ಎಲ್ಲರೂ. ಸೊ ಇನ್ನು ಹೋಗಿ ಮನೇಲಿ ಇನ್ನು ಬೇಗ ಬೇಗ ಕೆಲಸ ಮಾಡಬೇಕಂತ ಅಂದ್ಬಿಟ್ಟು ಮಸಾಲೆ ತಿನ್ಕೊಂಡ್ವಿ. ಅದಾದಮೇಲೆ ನಾನು ಹೇಳಿದಾಗೆ ನಿಮಗೆ, ಅದು ನೈಟ್ ನಾವು ಹೋಗಿದ್ದಿದ್ದು. ಅಲ್ಲಿಂದ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ರಾತ್ರಿಯೇ ಮನೆ ಎಲ್ಲ ಒರೆಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ರಮ್ಯಾ ಮತ್ತು ರಕ್ಷಿತಾ ಇಬ್ಬರು ಬಂದರು. ಸೊ 3 ಜನನೂ ಸೇರಿ ಇವಾಗ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಸೊ ಅಲ್ಲಿಂದ ಬಸ್ಸಿಗೆ ಹೋಗಬೇಕು. ಮೈಸೂರಿಂದನೇ ಡೈರೆಕ್ಟು ಚಾಮುಂಡೇಶ್ವರಿ, ಗೌಡಗೆರೆ ತಾಯಿ ಚಾಮುಂಡೇಶ್ವರಿಗೆ ಬಸ್ ಇದೆ. ನಾನು ಇದು 4ನೇ ಸಲ ಹೋಗ್ತಾಯಿದ್ದೀನಿ. ಆಲ್ರೆಡಿ 3 ಸಲ ಹೋಗಿದ್ದಾಗಿದೆ. ಅಂದ್ಕೊಳ್ತಾ ಇದ್ದೆ, ಮಧ್ಯದಲ್ಲಿ 1 ಮಂತ್ ಗ್ಯಾಪ್ ಆಗಿಬಿಡ್ತು. ನಾನು ಕಂಟಿನ್ಯೂಸ್ ಆಗಿ ವೀಕ್ಲಿ ಹೋಗ್ತಾಯಿದ್ದೆ. 1 ಮಂತಿಂದ ಹೋಗೋಕ್ಕೆ ಆಗಿರಲಿಲ್ಲ. ಏನೋ ಅಂತಾರಲ್ಲ, ಅದು ದೇವ್ರು ಕರೆಸ್ಕೊಳ್ಳೋ ಟೈಮ್ಗೆ ನಾವು ಹೋಗಬೇಕು ಅಂತ. ಹಂಗೆ ಫೈನಲ್ ಆಗಿ ಇವತ್ತು ಟೈಮ್ ಕೂಡ ಬಂತು. ಹೋಗ್ಬಿಡೋಣ, ಹಿಂಗೆ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾನೆ ಇರ್ತೀವಿ ಅಂತ ಅಂದ್ಬಿಟ್ಟು. ಸೊ ಇವತ್ತು 4ನೇ ಸಲ ಹೋಗಿ ದೇವರಿಗೆ ದರ್ಶನ ಮಾಡಿಕೊಂಡು ಮತ್ತು ಕಾಯಿ ಕೂಡ ಕಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು. ಹಾಗೆ ಫ್ರೆಂಡ್ಸ್, ಪ್ರತಿ ಸತ ಹೋದಾಗಲೂ ಖಂಡಿತ ಇಷ್ಟು ರಶ್ ಇರ್ತಾನೆ ಇರಲಿಲ್ಲ. ಇವತ್ತಂತೂ ಸಖತ್ ಕ್ಯೂ ಇತ್ತು. ನಾವು ಕ್ಯೂವಲ್ಲಿ ನಿಂತ್ಕೊಂಡು ಹೋದ್ವಿ ಸುಮಾರು ಹೊತ್ತು. ಏನಕ್ಕಂದರೆ ಆಷಾಢ ಮಾಸ ಆಗಿರೋದ್ರಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಭಕ್ತಾದಿಗಳ ಸಂಖ್ಯೆ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ನನಗೆ ಈ ಸಲ ಅಂತೂ ಇಷ್ಟು ಕ್ಯೂವಲ್ಲಿ ನಿಂತ್ಕೊಂಡು ನಾನು ದೇವಿ ದರ್ಶನ ಮಾಡಿದ್ದು. ಸೊ ಅದಾದಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ನಂದು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ದೇವರಿಗೆ ದೀಪ ಕೂಡ ಹಚ್ಬಿಟ್ಟು ಇವಾಗ ನನಗೆ ಟಿಫನ್ ಹಾಕ್ಕೊಳ್ತಾ ಇದ್ದೀನಿ. ಟಿಫನ್ ಬಂದು ನಾನು ಇವತ್ತು ರವೆ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಅಮೆಝಾನಿಂದ ಈ ಒಂದು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ನ ತರಿಸಿದ್ದೀನಿ. ಇದು ಬಂದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ನಾನು ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಕ್ಯಾರೆಟ್ ಪಾಯಸ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟನ್ನ ನಾವು ಎಲ್ಲ ಕಡೆಯೂ ಉಪಯೋಗಿಸ್ಬೋದು. ಸೊ ಹಾಗಾಗಿ ನನಗೆ ಇದು ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ, ಈ ಒಂದು ಪ್ರಾಡಕ್ಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಹಾಗೆ ನಾನು ಹೇಳಿದಾಗೆ ರವೆ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಮುಗಿಸಿದ್ದೀನಲ್ಲ, ಈಗ ತಿಂಡಿ ಹಾಕ್ಕೊಂಡು ಬಿಡೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಸ್ಬೆಂಡ್ ಡ್ಯೂಟಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ಬಾಕ್ಸು ಕೂಡ ರೆಡಿ ಮಾಡಬೇಕು. ಇನ್ನು ಅವ್ರ ಬಾಕ್ಸ್ಗೆಲ್ಲ ಆಲ್ಮೋಸ್ಟ್ ನಾನು ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟೆ ನಾನು ಬೇರೆ ಕೆಲಸ ಮಾಡಿದ್ದಿದ್ದು. ಸೊ ಹಾಗಾಗಿ ವರೀಸಿಲ್ಲ. ಬರೀ ಜಸ್ಟ್ ನಾನು ಇವಾಗ ಮುದ್ದೆ ಮಾಡ್ಕೊಳ್ಬೇಕಷ್ಟೇ. ನಾನು ಟಿಫನ್ ಮಾಡಿಬಿಟ್ಟು ಅವರು ಹೋಗೋ ಟೈಮ್ಗೆ ಮುದ್ದೆ ಮಾಡಿದರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಟಿಫನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಆಷಾಢ ಮಾಸದಲ್ಲಿ ನಾನು ಹೇಳಿದಾಗೆ ದೇವಿ ದೇವಸ್ಥಾನಗಳು ತುಂಬಾ ರಶ್ ಇರುತ್ತೆ. ಅದರಲ್ಲೂ ಈ ಟೈಮಲ್ಲಿ ಏನಂತ ಹೇಳಿದ್ರೆ, ದೇವರಿಗೆ ನಿಂಬೆಹಣ್ಣು ದೀಪ ಹಚ್ಚೋದು ಅದೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮೊದಲು ಕೊಡೋದಾಗಿರ್ಬೋದು ತಾಯಿಗೆ, ಮತ್ತು ನಿಂಬೆಹಣ್ಣು ದೀಪ ಹಚ್ಚೋದಾಗಿರ್ಬೋದು, ಅದೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅಂದ್ಕೊಳ್ತಾ ಇದ್ದೀನಿ, ಅಟ್ಲೀಸ್ಟ್ ಸಾಧ್ಯ ಆದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾನು ಟ್ಯೂಸ್ಡೇ ಹೋಗ್ತಾ ಇದ್ದೆ ಮುಂಚೆ, ನಿಮಗೆ ಗೊತ್ತು. ಬಟ್ ಇತ್ತೀಚೆಗೆ ನನಗೆ ಹೋಗೋಕ್ಕೆ ಆಗಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಇವಾಗಲಾದರೂ ಸಾಧ್ಯ ಆದರೆ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಏನಂತ ಹೇಳಿದ್ರೆ, ನಾನು ಅಡುಗೆ ಎಲ್ಲ ಆಲ್ಮೋಸ್ಟು ಇವತ್ತು ಮುಗಿಸಿದ್ದೀನಿ, ನನ್ನ ಹಸ್ಬೆಂಡ್ ಬಾಕ್ಸ್ ಕಟ್ಟೋದು ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇದೆಲ್ಲ ನಾನು ಮಾಡಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳೆಲ್ಲ ಮಾಡೋದಕ್ಕೆ ಹೋದೆ. ಪೂಜೆ ಆಗಿರ್ಬೋದು ಅದನ್ನೆಲ್ಲ ಫಸ್ಟ್ ಅಡುಗೆ ಕೆಲಸ ಒಂದು ಆಲ್ಮೋಸ್ಟ್ ಮುಗಿದ್ಬಿಟ್ರೆ ನಮ್ಗೆ ಆಲ್ಮೋಸ್ಟ್ ಇನ್ನು ಮಿಕ್ಕಿದ್ದು ಟೈಮಲ್ಲಿ ಬೇರೆ ಏನಾದರೂ ಕೆಲಸಗಳಿದ್ರೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ಟೈಮ್ ಅಂತೂ ಸಾಲೋದಿಲ್ಲ ಅಂತ ಅನಿಸ್ಬಿಡುತ್ತೆ. ಎಷ್ಟು ಬೇಗ ಮಧ್ಯಾಹ್ನ ಆಗ್ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಾಗೆ ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ನಾನು ಎಲ್ಲ ಕೆಲಸಗಳನ್ನ ಮುಗಿಸಿದ್ದಾಯಿತು. ಅದಷ್ಟೇ ಅಲ್ಲದೆ ನಾನು ಚಿಂಟು ಸ್ಯಾರಿ, ನೀವು ಅವಳು ವೇರ್ ಮಾಡಿರೋದು ನೋಡ್ಬೋದು. ಶಿವು ಮದುವೆನಲ್ಲಿ ವೇರ್ ಮಾಡಿದ್ಲಲ್ವ, ಆ ಸ್ಯಾರಿನ ಡ್ರೈ ವಾಶ್ ಕೊಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಬಟ್ ಕೊಡೋಕ್ಕೆ ಹೋಗಬೇಕು ಇವಾಗ. ಸೊ ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಯಾರಿ ನೋಡಿರ್ತೀರ, ಅವಳು ವೇರ್ ಮಾಡಿದ್ದಾಳೆ. ಫೋಟೋಸ್ ಎಲ್ಲ ಕೂಡ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದೀನಿ. ರೆಡ್ ಹಾಗೆ ಕ್ರೀಮ್ ಕಲರ್ ಬಾರ್ಡರ್ ಬರುತ್ತೆ. ಇದು ಆ್ಯಕ್ಚುಲಿ ನಾನು ಈ ಸ್ಯಾರಿಲೇ ಬಂದಿರೋ ಬ್ಲೌಸ್ನ ಅವಳಿಗೆ ಸ್ಟಿಚ್ ಮಾಡಿಸಿಲ್ಲ. ಅವಳು ಯಾವಾಗಲಾದರೂ ಒಂದ್ಸತ ವೇರ್ ಮಾಡೋದಲ್ವಾ ಅಂತ ಅಂದ್ಬಿಟ್ಟು, ಇದು ಆ್ಯಕ್ಚುಲಿ ಈ ಸ್ಯಾರಿ ಜೊತೆ ಬಂದಿರೋ ಬ್ಲೌಸ್ ಹಾಗೆ ಇದೆ, ಅದು ವರ್ಕ್ ಬಂದಿದೆ. ಸೊ ಅದನ್ನು ನಾನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಅವಳಿಗೆ ಬೇರೆ ನಾನು ಪೀಸ್ ತೆಗೆದು ಸ್ಟಿಚ್ ಮಾಡಿಸಿದ್ದು, ಈ ರೀತಿ ಸ್ಟಿಚ್ ಮಾಡಿಸಿದೆ ನೋಡ್ಬೋದು. ವೇರ್ ಮಾಡಿದ್ಲಿ, ಇದಕ್ಕೆ ವರ್ಕ್ ಮಾಡಿಸಿದ್ದೀನಿ ಇಷ್ಟು. ಇದು ಒಂದು ಸೈಡು ಹೇಗಿದ್ರು ಅದು ಸ್ಯಾರಿದು ಪಿನ್ ಬರುತ್ತಲ್ವ ಸೆರಗು,
ಹಾಗಾಗಿ ಈ ಸೈಡ್ ವರ್ಕ್ ಮಾಡಿಸಿಲ್ಲ, ಜಸ್ಟ್ ಇದು ಕಟ್ ವರ್ಕ್ ಬಂದಿದೆ. ಒಂದು ಸೈಡು ಈ ರೀತಿ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಹಾಗೆ ಬ್ಯಾಕ್ ಈ ರೀತಿ ಮಾಡಿದ್ದಾರೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅವಳಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ. ಸೊ ಅವಳು ಮದ್ವೆಲಿ ಹಾಕಿಟ್ಟಿದ್ದು ನಾನು ಅದನ್ನ ಡ್ರೈ ವಾಶಿಗೆ ಕೊಟ್ಟಿರಲಿಲ್ಲ ಸ್ಯಾರಿನ. ಇವಾಗ ಅದನ್ನ ತೆಗೆದಿಟ್ಟೆ, ಕೊಟ್ಬಿಡೋಣ ಅಥವಾ ಇನ್ನೂ ತುಂಬ ದಿನ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ಇತ್ತೀಚೆಗೆ ನಾನು ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದೆ, ಅಂದರೆ ಒಂದು ಒಳ್ಳೆ ಸ್ಕ್ರಬ್ನ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಏನಾದರೂ ಫಂಕ್ಷನ್ನು ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸು, ಹೊರಗಡೆ ವೆಹಿಕಲಲ್ಲಿ ಏನೋ ಸೇಲ್ ಮಾಡ್ತಾ ಇದ್ದಾರೆ ಸೌಂಡು. ನಾನು ಆ್ಯಕ್ಚುಲಿ ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಏನಾದರೂ ಹೊರಗಡೆ ಹೋಗಬೇಕು ಎಲ್ಲಿಗಾದರೂ ಅಂತ ಅಂದಾಗ ನಮ್ಮ ಫೇಸ್ನ ಅಂದರೆ ಫೇಸ್ ಪ್ಯಾಕ್ ಯಾವುದು ಯೂಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳೋದು ಅನ್ನೋದು ಯೋಚನೆ ಇರುತ್ತೆ. ಯಾವ ಸ್ಕ್ರಬ್ ಯೂಸ್ ಮಾಡೋದು ಅಂತೆಲ್ಲ ಅನ್ನಿಸ್ತಿರುತ್ತೆ ರೆಗ್ಯುಲರ್ ಆಗಿ. ಸೊ ಹಾಗಾಗಿ ನಾನು ಇದು ನೋಡ್ತಾ ಇರ್ಬೋದು, ಕ್ಲೇಕೋ ಮ್ಯಾಚಾ ಎನ್ಸೈಮಾ ಸ್ಕ್ರಬ್ಬು. ಸೊ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು. ನನಗೆ ಇದನ್ನು ಯೂಸ್ ಮಾಡಿದ್ಮೇಲೆ ಫಂಕ್ಷನ್ ಅಂತ ಇದ್ದಾಗ ಆಲ್ಮೋಸ್ಟ್ ಹಿಂದಿನ ದಿನವೇ ನಮಗೆ ಈ ಒಂದು ಸ್ಕ್ರಬ್ನ ಯೂಸ್ ಮಾಡಿ ನಾವು ಸ್ಕ್ರಬ್ನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ನಾವು ಫೇಸ್ನ ವಾಶ್ ಮಾಡಿಕೊಂಡ್ರೆ ಡೆಡ್ ಸೆಲ್ಸ್ ಆಗಿರ್ಬೋದು ನಮ್ಮ ಫೇಸ್ದು, ಮತ್ತು ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಅದೆಲ್ಲ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ. ನಾನು ಇದನ್ನು ಇವಾಗ ಒಂದು 3-4 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಚಿಂಟು ಅಂತೂ ಅವಳು ಅಷ್ಟೇ ಒಂದು 2 ಸಲ ಯೂಸ್ ಮಾಡಿದರೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ. ಸೊ ನಿಮಗೂ ಏನಾದರೂ ಈ ಒಂದು ಕ್ಲೇಕೋ ಮ್ಯಾಚಾ ಎನ್ಸೈಮಾ ಅವ್ರದ್ದು ಸ್ಕ್ರಬ್ ಏನಾದರೂ ಬೇಕಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಡೈರೆಕ್ಟಾಗಿ ಈ ಒಂದು ಪ್ರಾಡಕ್ಟ್ದು ಲಿಂಕ್ ಸಿಗುತ್ತೆ. ಸೊ ಹಾಗೆ ನಾನು ಹೇಳ್ದಾಗೆ ಒಂದು ಪ್ರಾಡಕ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನನಗೆ ಎಸ್ಪೆಷಲಿ ಇಷ್ಟ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.